ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಕರೆಕ್ಷನ್ ಕಂಡು ಬಂತು. ಅದರ ಹಿಂದಿನ ಕಾರಣ ಏನು ನೋಡೋಣ. ನಂತರ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮಾಡಿದ್ದೀನಿ ಅನ್ಕೊಳ್ತೀನಿ. ನೋಡೋಣ, ಇವತ್ತು ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ, ತಿಳ್ಕೊಳ್ಳೋಣ. ಗೆಳೆಯರ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಅಕೌಂಟ್ ನ ಫಾಲೋ ಮಾಡ್ತಿಲ್ಲ ಅಂತ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇದೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಅಲ್ಲೂ ಕೂಡ ಕೆಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 176 ಪಾಯಿಂಟ್ಸ್ ಅಥವಾ 0.68% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ನೆಗೆಟಿವ್ ಅಲ್ಲಿ ಇತ್ತು, ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿತ್ತು ಗಿಫ್ಟ್ ನಿಫ್ಟಿ ಕೂಡ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ, ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇತ್ತು. ಬಟ್ ನಮ್ಮ ಮಾರ್ಕೆಟ್ ಅಂತೂ ನೆಗೆಟಿವ್ ಅಲ್ಲೇ ಓಪನ್ ಆಯ್ತು. ಆನಂತರ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಒಂದಷ್ಟು ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣಗಳು ಕಂಡು ಬಂದ್ರು ಕೂಡ ಎಲ್ಲೂ ಫುಲ್ಲಿ ರಿಕವರ್ ಆಗ್ಲಿಲ್ಲ. ಡೌನ್ ಫಾಲ್ ಕಂಟಿನ್ಯೂ ಆಯ್ತು, ಕೊನೆವರೆಗೂ ಕೂಡ ನೋಡಬಹುದು. ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದೆ, ಬಟ್ ಸ್ಟಿಲ್ ಲೋಯರ್ ಲಾಸ್ ನೇ ಮಾಡ್ಕೊಂಡು ಹೋಗಿದೆ ಅಂತಾನೆ ಹೇಳ್ಬೋದು. ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ನಮ್ಮ ಮಾರ್ಕೆಟ್ ಒಟ್ಟಿನಲ್ಲಿ ಓಪನ್ ಇಂದ ಕೂಡ ಕೊನೆವರೆಗೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ಎಲ್ಲೂ ಕೂಡ ಕಮ್ ಬ್ಯಾಕ್ ಅನ್ನ ಮಾಡಲಿಲ್ಲ ಇವತ್ತು ನಮ್ಮ ಮಾರ್ಕೆಟ್. ಏನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 592 ಪಾಯಿಂಟ್ಸ್ ಅಥವಾ 0.7% ಡೌನ್ ಫಾಲ್ ಇದೆ. ಎಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನೋಡಲಿಕ್ಕೆ ಕಾಣುತ್ತೆ. ಎರಡು ಹೆಡ್ಲೈನ್ ಇಂಡೆಕ್ಸಸ್ ಅಬೌವ್ 1% ವರೆಗೂ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.2% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 0.6% ಡೌನ್ ಇದೆ. ನಿಫ್ಟಿ 200 0.51% ಡೌನ್ ಇದೆ. ಹಾಗೆ ನಿಫ್ಟಿ 500 0.46% ಡೌನ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.2 ಇಂದ ನಿಯರ್ಲಿ 0.7% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.09% ನೆಗೆಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 115 ಅಲ್ಲಿ 0.16% ನೆಗೆಟಿವ್ ಇದೆ. ಅಂದ್ರೆ ಇಲ್ಲಿ ಸ್ಲೈಟ್ಲಿ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 0.1% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 50 0.13% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.07% ಡೌನ್ ಇದೆ. ಅಂದ್ರೆ ಇವತ್ತು ಸ್ವಲ್ಪ ಲಾರ್ಜ್ ಕ್ಯಾಪ್ ಅಲ್ಲೇ ಜಾಸ್ತಿ ಡೌನ್ ಫಾಲ್ ಇದೆ. ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫ್ಲಾಟಿಶ್ ಇದೆ ಅಥವಾ 0.1% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.21% ಡೌನ್ ಫಾಲ್ ಇದೆ. ಒಟ್ಟಿನಲ್ಲಿ ಎಲ್ಲ ಕಡೆ ಡೌನ್ ಫಾಲ್ ಇದೆ. ಬಟ್ ಕಂಪೇರ್ ಟು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ. ಇನ್ನುಳಿದಂತೆ ಬೇರೆ ಇಂಡೆಕ್ಸಸ್ ಫ್ಲಾಟಿಶ್ ಆಗಿ ಅಥವಾ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.61% ಡೌನ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ 0.77% ಡೌನ್ ಇದೆ. ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಎರಡು ಕೂಡ ಡೌನ್ ಆಗಿದಾವೆ ಇವತ್ತು. ಇನ್ನು ಆಟೋ ನೆನೆ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು, ಇವತ್ತು ಕೂಡ ನಿಯರ್ಲಿ 0.5% ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಆಟೋ ಸೆಕ್ಟರ್ ಅಲ್ಲಿ. FMCG 0.48% ಡೌನ್ ಇದೆ. IT 0.51% ಡೌನ್ ಇದೆ. ಹಾಗೆ ಮೀಡಿಯಾ 0.29% ಡೌನ್ ಇದೆ. ಮೆಟಲ್ 0.45% ಡೌನ್ ಇದೆ. ನಿನ್ನೆ ಮೊನ್ನೆ ಹಾಗೂ ಎಸ್ಪೆಷಲಿ ಲಾಸ್ಟ್ ವೀಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಮೆಟಲ್ ಸೆಕ್ಟರ್ ಅಲ್ಲಿ. ಇವತ್ತು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಮೆಟಲ್ ಅಲ್ಲಿ. ಇನ್ನು ಫಾರ್ಮಾ ಕೂಡ 0.59% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.38% ಡೌನ್ ಇದೆ. ನಿನ್ನೆ ಫ್ಲಾಟಿಶ್ ಇತ್ತು, ಇವತ್ತು ಸ್ವಲ್ಪ ಡೌನ್ ಫಾಲ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 0.74% ಡೌನ್ ಇದೆ. ರಿಯಾಲಿಟಿ ಸ್ಲೈಟ್ಲಿ ಪಾಸಿಟಿವ್ ಇದೆ ಅಥವಾ ಫ್ಲಾಟಿಶ್ ಅಂತ ಬೇಕಿದ್ರು ಕರೀಬಹುದು, ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ರಿಯಾಲಿಟಿ ಸೆಕ್ಟರ್. ಹೆಲ್ತ್ ಕೇರ್ 0.7% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.1% ಡೌನ್ ಇದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ 0.12% ಡೌನ್ ಇದೆ. ಅಂದ್ರೆ ಎಲ್ಲ ಸೆಕ್ಟರ್ಸ್ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಎಕ್ಸೆಪ್ಟ್ ರಿಯಾಲಿಟಿ. ಅಲ್ಲಿ ಮಾತ್ರ 0.04% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನೆಲ್ಲ ಪಾಸಿಟಿವ್ ಅಂತ ಎಲ್ಲೂ ಇಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಬಂದಿದೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಅದರ ಜೊತೆಗೆ ಫಾರ್ಮಾ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಇನ್ನು ಪಾಸಿಟಿವ್ ಅಂದ್ರೆ ಅದು ರಿಯಾಲಿಟಿ ಒಂದೇ, ಇನ್ನೆಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತೂ ನೋಡ್ಲಿಕ್ಕೆ ಕಾಣಲಿಲ್ಲ ಇವತ್ತು. ಕನ್ಸ್ಯೂಮರ್ ಡ್ಯೂರಬಲ್ಸ್, ಆಯಿಲ್ ಅಂಡ್ ಗ್ಯಾಸ್ ಸ್ವಲ್ಪ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ನಿನ್ನೆ ಮೊನ್ನೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿತ್ತು, ಬಟ್ ಇವತ್ತು ಮತ್ತೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಏನು ನಮ್ಮ ಮಾರ್ಕೆಟ್ಸ್ ಅಂತೂ ಈ ರೀತಿ ಡೌನ್ ಆಯ್ತು. ಬೇರೆ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಆ ಕಡೆ ಬಂದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ಸ್ವಲ್ಪ ನೆಗೆಟಿವ್ ಇದೆ. ಅಲ್ಲೇ ಕೆಲವು ಮಾರ್ಕೆಟ್ಸ್ ಈ ರೀತಿ ಪಾಸಿಟಿವ್ ಇದೆ, ಬಟ್ ಅಲ್ಲೇ ಒಂದು ದೊಡ್ಡ ಮಟ್ಟದ ಪಾಸಿಟಿವ್ ಅಲ್ಲ ನೋಡಬಹುದು. 0.16, 0.41 ಹೈಯೆಸ್ಟ್ ಇದೆ. 0.01, 0.07, 0.67, 0.67 ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತವೆ. ಇವನ್ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರು ಕೂಡ ಇಲ್ಲೂ ಕೂಡ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. ಆಕ್ಚುಲಿ ಚೈನಾ ಹಾಗೂ US ಬಗ್ಗೆ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಬಂದಿದ್ದಾವೆ. ನಮ್ಮ ವಾಟ್ಸ್ಆಪ್ ನಲ್ಲಿ ಒಂದಷ್ಟು ಅಪ್ಡೇಟ್ ಅನ್ನ ಶೇರ್ ಮಾಡಿದ್ದೆ ನಾನು, ಬಟ್ ಸ್ಟಿಲ್ ಅದ್ಯಾವುದು ಸುದ್ದಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ.
ಈವನ್ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಮಾಡಿಲ್ಲ, ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಮಾಡಿಲ್ಲ. ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಲ್ಲೂ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಕೆಲವು ಮಾರ್ಕೆಟ್ಸ್ ಅಲ್ಲೇ ಪಾಸಿಟಿವ್ ಇದೆ ಅಷ್ಟೇ. ಇನ್ನು ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ ಗೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ? ಎಸ್ಪೆಷಲಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಈ ರೀತಿಯ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡಿದ್ರೆ ಖಂಡಿತ ಒಂದು ಕಾರಣ ಇದೆ. ಮಾರ್ನಿಂಗ್ ವಿಡಿಯೋದಲ್ಲೇ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಫೆಡರಲ್ ರಿಸರ್ವ್ ನಿನ್ನೆ ರೇಟ್ ಕಟ್ ಮಾಡಿದೆ. ಆಕ್ಚುಲಿ ರೇಟ್ ಕಟ್ ಪಾಸಿಟಿವ್ ಸುದ್ದಿನೇ, ಬಟ್ ಇಲ್ಲಿ ಕೆಲವೊಂದು ಕನ್ಸರ್ನಿಂಗ್ ಪಾಯಿಂಟ್ಸ್ ಕೂಡ ನೋಡ್ಲಿಕ್ಕೆ ಕಾಣ್ತಿದೆ. ಫೆಡರಲ್ ರಿಸರ್ವ್ ಹಲವು ಹೈಲೈಟ್ಸ್ ಅನ್ನ ಮಾಡಿದೆ. ಜಾಬ್ ಮಾರ್ಕೆಟ್ ಬಗ್ಗೆ, ಹಾಗೆ US ಗವರ್ನಮೆಂಟ್ ಶಟ್ ಡೌನ್ ಬಗ್ಗೆ, ಇವೆಲ್ಲವೂ ಕೂಡ ಕನ್ಸರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳಿದೆ. ಈ ಎಲ್ಲ ಕನ್ಸರ್ನಿಂಗ್ ಪಾಯಿಂಟ್ಸ್ ನ ಕಾರಣಕ್ಕೇನೆ ಡಿಸೆಂಬರ್ ರೇಟ್ ಕಟ್ ಈಗ ಗಗನ ಕುಸುಮ ಆಗ್ತಾ ಇದೆ. ಹಿಂದೆ ಫೆಡ್ ಅಫಿಷಿಯಲ್ಸ್, ಈವನ್ ಜೆರೋಮ್ ಪವಲ್ ಅವರು ಕೂಡ ಒಂದ್ ಕಡೆ ಮಾತಾಡ್ತಾ ಈ ವರ್ಷದಲ್ಲೇ ನಾವು 2 ರೇಟ್ ಕಟ್ಸ್ ಮಾಡಬಹುದು ಅನ್ನುವಂತ ಹಿಂಟ್ ಅನ್ನ ಕೊಟ್ಟಿದ್ರು. ಬಟ್ ಈಗ ಆಫ್ಟರ್ ಸಮ್ ಇಶ್ಯೂಸ್ ಇವರು ಇದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸ್ವತಃ ಜೆರೋಮ್ ಪವಲ್ ಅವರೇ. ಇದು ಮಾರ್ಕೆಟ್ ನ ಸ್ವಲ್ಪ ನೆಗೆಟಿವಿಟಿಗೆ ತಳ್ಳಿದೆ ಅಂತಾನೆ ಹೇಳ್ಬೋದು ಇವತ್ತು. ಬಟ್ ಇವೆಲ್ಲ ಶಾರ್ಟ್ ಟರ್ಮ್ ಹಿಕಪ್ಸ್ ಬರ್ತಾ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಅಂತೂ ಇಲ್ಲ. ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅನ್ನೋ ಸಂದರ್ಭ ಯಾವುದೋ ಒಂದು ನ್ಯೂಸ್ ಬರ್ತಾ ಇದೆ, ಆ ನ್ಯೂಸ್ ಮಾರ್ಕೆಟ್ ನ ಕೆಳಗಡೆ ತಗೊಂಡು ಹೋಗ್ತಾ ಇದೆ. ಇದೇ ಆಗ್ತಿರೋದು ಲಾಸ್ಟ್ 1 ಇಯರ್ ಇಂದ ಕೂಡ. ಇವೆಲ್ಲ ಸಾರ್ಟ್ ಔಟ್ ಆದ್ವಾ? ಟ್ರಂಪ್ ಅಣ್ಣ ಬಂದ್ ಏನೋ ಹೇಳ್ತಾರೆ ಬಾಯಿಗೆ ಬಂದಂಗೆ, ಈ ರೀತಿ ಆಗ್ತಾ ಇದೆ. ಬಟ್ ಏನು ಮಾಡಕ್ಕಾಗೋದಿಲ್ಲ. ಡೊನಾಲ್ಡ್ ಟ್ರಂಪ್ ಪೀರಿಯಡ್ ಹಂಗೆ ಅನ್ಸರ್ಟನಿಟೀಸ್ ಇಂದಾನೆ ತುಂಬಿರುತ್ತೆ. ಇನ್ನು 2-3 ವರ್ಷ ಸಹಿಸಲೇಬೇಕು ನಾವು ಅವರನ್ನ, ಬೇರೆ ದಾರಿ ಇಲ್ಲ. ಒಟ್ಟಿನಲ್ಲಿ ಫೆಡ್ ಅನ್ಸರ್ಟನಿಟೀಸ್ ಇವತ್ತು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದ್ದೇವೆ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಬೇರೆ ಕಾರಣಗಳನ್ನು ನೋಡಿದ್ರೆ ಖಂಡಿತ ಸಣ್ಣ ಪುಟ್ಟ ಕಾರಣಗಳಿರ್ತವೆ. ನಿನ್ನೆ FIS ಅಗೇನ್ ನೆಟ್ ಸೆಲ್ಲರ್ಸ್ ಆಗಿದ್ರು, ಅದೊಂದಷ್ಟು ಅಂದ್ಕೊಳ್ಬಹುದು. ಇನ್ನು ಗ್ಲೋಬಲ್ ಕ್ಯೂಸ್, ಕ್ರೋಡ್, ರುಪಿ ವೀಕ್ನೆಸ್, ಇವೆಲ್ಲ ಸಣ್ಣ ಪುಟ್ಟ ಕಾರಣಗಳು ಇದ್ದೇ ಇರುತ್ತವೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಇವತ್ತು ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ 2 ಆರ್ಡರ್ ಗಳು ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ, ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕಂಪನಿಗಂತೂ 2 ಆರ್ಡರ್ ಗಳು ಸಿಕ್ಕಿದೆ. ದೊಡ್ಡ ನಂಬರ್ಸ್ ಏನಿಲ್ಲ, 33 ಅಥವಾ 34 ಕೋಟಿದೊಂದು, ಇನ್ನೊಂದು 40 ಕೋಟಿದೊಂದು 2 ಆರ್ಡರ್ ಗಳು ಕಂಪನಿಗೆ ಸಿಕ್ಕಿದಾವೆ. ನಂತರ ದಿಲೀಪ್ ಬಿಲ್ಡ್ಕಾನ್ ಕೂಡ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. 307 ಕೋಟಿ ರೈಲ್ವೆ ಕಾಂಟ್ರಾಕ್ಟ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಿಯರ್ಲಿ 3% ಅಪ್ ಅಲ್ಲಿ ದಿಲೀಪ್ ಬಿಲ್ಡ್ಕಾನ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಕಾನ್ಕಾರ್ ಜವಾಹರ್ಲಾಲ್ ನೆಹರು ಪೋರ್ಟ್ ಜೊತೆ ಒಪ್ಪಂದ ಮಾಡ್ಕೊಂಡಿರೋ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಬಟ್ ಇಲ್ಲಿ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. ಬಿಲೋ 1% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಕ್ರಾಫ್ಟ್ಸ್ಮನ್ ಆಟೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಕಂಪನಿ 280 ಕೋಟಿ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡಿತ್ತು, ಚೆನ್ನೈಯಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಒಳ್ಳೆ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ. ನಿಯರ್ಲಿ 3% ಅಪ್ ಅಲ್ಲಿ ಕ್ರಾಫ್ಟ್ಸ್ಮನ್ ಆಟೋ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ನಂತರ ಪಶುಪತಿ ಅಕ್ರಿಲಾನ್ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂತು. ನೋಡಬಹುದು 215 ಕೋಟಿ ಎಥೆನಾಲ್ ಸಪ್ಲೈ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ. ಮೋರ್ ದನ್ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಇನ್ನೋವೇಟರ್ಸ್ ಫಕೆಟ್ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ ಆರ್ಡರ್ ನ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. 224 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಆಲ್ಮೋಸ್ಟ್ ನಿಯರ್ಲಿ 9% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದೊಂದು SME ಸ್ಟಾಕ್ ಅನ್ಕೊಳ್ತೀನಿ ನಾನು, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ಟಾಕ್ ಅಲ್ಲಂತೂ ಒಳ್ಳೆ ರಿಯಾಕ್ಷನ್ ಬಂದಿದೆ ಈ ಆರ್ಡರ್ ಕಾರಣಕ್ಕೆ. ಇನ್ನು ವೆಲ್ಸ್ಪನ್ ಕಾರ್ಪ್ ಕೂಡ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಡ್ತು. ಕಾರಣ ನೋಡಬಹುದು ಏನ್ ಅಪ್ಡೇಟ್ ಅಂತ. $715 ಮಿಲಿಯನ್ ಆರ್ಡರ್ ಕಂಪನಿಗೆ ಸಿಕ್ಕಿ, US ಸಬ್ಸಿಡಿಯರಿಗೆ ಅಂದ್ರೆ ಅಮೆರಿಕದಲ್ಲಿ ಸಿಕ್ಕಿರುವಂತಹ ಆರ್ಡರ್. ಮೇಜರ್ ಲೈನ್ ಪೈಪ್ ಆರ್ಡರ್ಸ್, ಕೋಟೆಡ್ ಪೈಪ್ ಸಪ್ಲೈ ಮಾಡುವಂತ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಮೂಲಕ ಕಂಪನಿ ಕನ್ಸಾಲಿಡೇಟೆಡ್ ಆರ್ಡರ್ ಬುಕ್ ಮಾಡಬಹುದು 23,500 ಕೋಟಿಯನ್ನು ಕ್ರಾಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಇವತ್ತು ವೆಲ್ಸ್ಪನ್ ಕಾರ್ಪ್ ಕೂಡ ಫೋಕಸ್ ಅಲ್ಲಿತ್ತು. ನಂತರ ಜಗಲ್ ಪ್ರಿಪೇಡ್ ಕೂಡ ಒಂದು ಅಪ್ಡೇಟ್ ಅನ್ನು ಕೊಡ್ತೇವೆ. ಇವತ್ತು ನೋಡಬಹುದು ಕಂಪನಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. 9,84,00,000 ಪ್ರಾಜೆಕ್ಟ್, ನಿಯರ್ಲಿ 10 ಕೋಟಿ ಪ್ರಾಜೆಕ್ಟ್ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಂದ ಸಿಕ್ಕಿರುವಂತಹ ಆರ್ಡರ್ ಇದು ಜಗಲ್ ಪ್ರಿಪೇಡ್ ಗೆ. ನಂತರ ACS ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿ 2 ಆರ್ಡರ್ ಗಳು ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತು. ನೋಡಬಹುದು 4,87,00,000 ಒಂದು ಆರ್ಡರ್. ನಂತರ ಇಲ್ಲಿ ಇನ್ನೊಂದು ಆರ್ಡರ್ ಇದೆ, ನಿಯರ್ಲಿ 65 ಲಕ್ಷದ ಆರ್ಡರ್. ಈ 2 ಆರ್ಡರ್ ನ ಕಾರಣಕ್ಕೆ ACS ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ನಂತರ SRM ಕಾಂಟ್ರಾಕ್ಟರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ 155 ಕೋಟಿ ಆರ್ಡರ್ ನ ಪಡ್ಕೊಂಡು MSIDC ಇಂದ ಅಂದ್ರೆ ಮಹಾರಾಷ್ಟ್ರ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ 155 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ SRM ಕಾಂಟ್ರಾಕ್ಟರ್ಸ್. ನಂತರ BL ಕೂಡ ಫೋಕಸ್ ಅಲ್ಲಿತ್ತು. ಆಕ್ಚುಲಿ BL ಆರ್ಡರ್ ಅಪ್ಡೇಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ, 3:45 ಸಂದರ್ಭಕ್ಕೆ ಬಂದಿದೆ. ಒಳ್ಳೆ ಆರ್ಡರ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. 732 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಬಗ್ಗೆ ಅಪ್ಡೇಟ್ 340-345 ಸುಮಾರಿಗೆ ಬಂದಿದೆ. ಹಾಗಾಗಿ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು BL ಅಲ್ಲಿ, ನೋಡೋಣ. ಹಾಗೆ ಮೇಜರ್ ಆರ್ಡರ್ಸ್ ರಿಸೀವ್ಡ್ ಇನ್ಕ್ಲೂಡ್ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋಸ್, ಟ್ಯಾಂಕ್ ಸಬ್ ಸಿಸ್ಟಮ್, ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್, ಮಿಸೈಲ್ ಕಾಂಪೋನೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್, ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್, ಅಪ್ಗ್ರೇಡ್ಸ್, ಸ್ಪೇರ್ಸ್ ಅಂಡ್ ಸರ್ವಿಸಸ್ ಎಕ್ಸೆಟ್ರಾ. ಈ ಪ್ರಾಡಕ್ಟ್ ಗಳಿಗೆ ಸಂಬಂಧಪಟ್ಟಂತ ಆರ್ಡರ್ 732 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ನಾಳೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.